ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಪ್ರೀತ್ ಅಂಡ್ ಸುದೀಕ್ಷಾ, ಅಯ್ಯೋ ಏನೋ ಎಷ್ಟು ಸುಪ್ರೀತ ಮಗ ಫುಲ್ ರಾಕ್ ಸ್ಟಾರ್ ತರ ಬಂದಿದ್ಯಾ. ಬೇರೆ ಏನೆಲ್ಲ ಮಾಡ್ತಿದ್ಯಾ? ಏನೋ ರೆಕಾರ್ಡಿಂಗು ಏನೇನೋ ಮಾಡ್ತಿರ್ತೆ. ವಾಟ್ ಆರ್ ಯು ಡೂಯಿಂಗ್ ಸುಪ್ರೀತ್? ಟೆಲ್ ಅಸ್ ಮೋರ್ ಅಬೌಟ್. ಈಗ ಸದ್ಯಕ್ಕೆ ನಂದೇ ಒಂದು ಓನ್ ಸ್ಟುಡಿಯೋ ಇದೆ. ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿಂಗರ್ಸ್ ನನ್ನ ಸ್ಟುಡಿಯೋಲ್ಲಿ ಬಂದು ಹಾಡಿದ್ದಾರೆ. ನಡೀತಾ ಇದೆ ಶೋಸ್, ಇವೆಂಟ್ಸ್ ಆಸ್ ಯೂಶುವಲ್. ಲವ್ಲಿ ಲವ್ಲಿ. ಸುದೀಕ್ಷಾ, ಏನು ನೋಡು ಹೆಂಗ್ ಅನ್ಸ್ತದೆ ಸುಪ್ರೀತ್ ಅವ್ರ ಜೊತೆ ಹಾಡಿರೋದು? ತುಂಬಾ ಖುಷಿ ಆಗ್ತಿದೆ. ಹಿ ಸಚ್ ಎನ್ ಎಸ್ಟಾಬ್ಲಿಷ್ಡ್ ಸಿಂಗರ್, ಸಚ್ ಎ ಟ್ಯಾಲೆಂಟೆಡ್ ಸಿಂಗರ್. ಅವ್ರ ಜೊತೆ ಹಾಡೋದು ಸೀರಿಯಸ್ಲಿ ತುಂಬಾ ಸಂತೋಷ ಆಗ್ತಿದೆ. ಅಂಡ್ ನಾನು ಈ ಸ್ಟೇಜ್ ಅಲ್ಲಿ ಇರೋಕೆ ಒನ್ ಆಫ್ ದ ರೀಸನ್ ಅವರೇ. ಯಾಕಂದ್ರೆ ಒನ್ ಆಫ್ ದ ಆಡಿಷನ್ ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿ ಇವತ್ತು ಅವ್ರ ಜೊತೆನೆ ಹಾಡುವಂತ ಅವಕಾಶ. ಹೈ, ವರ್ಲ್ಡ್ ಇಸ್ ಸೋ ಸ್ಮಾಲ್. ನೋ, ನನ್ನ ಪುಣ್ಯ. ನಿಜವಾಗ್ಲಿ ನಿಮ್ ಪುಣ್ಯ. ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಜನ್ಯ. ಸೂಪರ್ ಆಗಿ ಹಾಡಿದ್ರಿ. ಹೈಲೈಟ್ ಬಂದು ಎಂಡಲ್ ಮಾಡದಂತ ನೀವು ಆ ಸ್ವರಗಳು ಏನು ಅರೇಂಜ್ ಮಾಡಿದ್ರಿ. ಮೇಡಮ್ ಜೊತೆ ಯಾರ್ಯಾರು ಇದ್ರು? ಮೇಡಮ್ ನೀವು ಮೇಡಮ್? ಇಲ್ಲ ಸರ್, ಕಂಪ್ಲೀಟ್ ಮೇಡಮ್. ಔಟ್ ಸ್ಟ್ಯಾಂಡಿಂಗ್, ಬ್ಯೂಟಿಫುಲ್. ಹಾಡು ಅವರು ರಾಜಾ ಸರ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅವ್ರ ಹಾಡಲ್ಲಿ ಇಂಪ್ರೂವ್ ಮಾಡೋದಂದ್ರೆ ಅದು ಮುಗೀತು. ಅದ್ರ ಮೇಲೆ ಮುಟ್ಟಕ್ ಆಗಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ರಾಜಾ ಸರ್ ಹಾಡಲ್ಲಿ ಇಂಪ್ರೂವೈಸ್ ಮಾಡಿದ್ದು ನನಗೆ ಅದನ್ನು ಓವರ್ಟೇಕ್ ಮಾಡ್ತೇನೋ ಅಂತ ಅನ್ನಿಸ ಲೆವೆಲ್ಗೆ ಬಹಳ ಬ್ಯೂಟಿಫುಲ್ ಆಗಿದೆ. ಓವರ್ಟೇಕ್ ಮಾಡೋದು ಅಂತಲ್ಲ, ಸುಪ್ರೀತ್ ಅವ್ರು ಹೇಳಿದ್ರು ಲಾಸ್ಟ್ ಅಂದ್ರೆ ಚಾಂಪಿಯನ್ಸ್ ಬಂದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಏನಾದ್ರು ಸ್ವರಗಳು ಹಾಕೋಣ ಅಂತ. ಹಾಗೆ ಈ ಹಾಡಲ್ಲಿ ಈಗ ನಾವು ಡಿ ಅಂತ ಅನ್ಕೊಂಡ್ರೆ ಮಧ್ಯಮ ಶ್ರುತಿ ಅಂತಾನು ಹಾಡ್ಬೋದು, ಅಥವಾ ಸರಿ ಅಂತ ಜೀನಲ್ಲೂ ಹಾಡ್ಬೋದು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಬಟ್ ಅದು ಬ್ರೇಕ್ ಡೌನ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು. ಅದನ್ನ ಕಟ್ ಡೌನ್ ಮಾಡಿ ಮತ್ತೆ ವಾಪಸ್ ಬಂದಿದ್ದ ರೀತಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. ಸೂಪರ್. ಸುಪ್ರೀತ್ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಸ್ಟೇಜ್ ಮೇಲೆ ಈಸ್ ಅ ರಾಕ್ ಸ್ಟಾರ್ ಅಂಡ್ ಅವರ್ ವಾಯ್ಸ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ನಂಗೆ ತುಂಬಾ ಖುಷಿ ಆಯ್ತು ಸುಪ್ರೀತ್. ಸುದೀಕ್ಷಾ, ಏನಮ್ಮ ಹೇಳೋದು ನಿನ್ ಬಗ್ಗೆ? ನೀನು ಒಂಥರ ಮನರಾಧ ಮೇಡಮ್ ಹತ್ರ ಕಲ್ತು ಆ ಸ್ವೀಟ್ನೆಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ನೀನು ವಾಯ್ಸ್ ಅಲ್ಲಿ. ಡೇ ಬೈ ಡೇ ಯುವರ್ ಲೈಕ್ ವಾಯ್ಸ್ ಅಲ್ಲಿ ಸಿಲ್ವರ್ ಲೈನಿಂಗ್ ಈಸಿಯಾಗಿ ಬರ್ತಾ ಇದೆ. ಪ್ರೊಫೆಷನಲ್ ಡೈನಾಮಿಕ್ಗಳು ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿ ಹಾಡಬೇಕಂತ. ಬ್ಯೂಟಿಫುಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸುದೀಕ್ಷಾ. ಥ್ಯಾಂಕ್ ಯು ಕಂದ. ದರ್ಶನ್, ಒಂದೇ ಮಾತು, ವಿ ಆರ್ ವೆರಿ ಪ್ರೌಡ್ ಆಫ್ ಯು ದರ್ಶನ್. ಥ್ಯಾಂಕ್ ಯು ಸೊ ಮಚ್. ಈ ಹಬ್ಬದ ಊಟ, ಈ ಸಿಹಿ ಊಟ BP ಸರ್ ಎಷ್ಟು ಸಿಹಿ ಆಗಿತ್ತು ಸರ್? ಮೇಡಮ್, ದರ್ಶನ್ ಈ ಕಡೆಯಿಂದ ಇಂಜೆಕ್ಷನ್ ಕೊಡ್ತಾ ಇದ್ದ ಮೇಡಮ್, ಎಡಗೈಗೆ. ಈ ಆರಾಧ್ಯ ಬಲಗೈಗೆ ಇಂಜೆಕ್ಷನ್ ಕೊಡ್ತಾ ಇದ್ಲು. ಈ ಇಂಜೆಕ್ಷನ್ ಒಳಗೆ ಏನಿತ್ತು ಗೊತ್ತಾ? ಇವನ್ ಕೊಡ್ತಿದ್ದ ಇಂಜೆಕ್ಷನ್ ಒಳಗೆ ಗುಲಾಬ್ ಜಾಮೂನು, ಐಸ್ ಕ್ರೀಮು ಮೇಡಮ್. ಒಟ್ಟು ಸೀದಾ ರಕ್ತದಲ್ಲೇ ಹೊಟ್ಟೋಗ್ಬಿಡ್ಲಿ. ಚೆನ್ನಾಗಿದೆ ಸರ್ ಇದು. ಇವಳು ಈ ಕಡೆ ಏನ್ ಕೊಡ್ತಿರ್ಬೋದು ಮೇಡಮ್ ಇಂಜೆಕ್ಷನ್ ಅಲ್ಲಿ? ಸ್ಟ್ರಾಬೆರಿ ಐಸ್ ಕ್ರೀಮ್ ಸರ್? ಇಲ್ಲ, ಚೆನ್ನಾಗಿಲ್ಲ ಮೇಡಮ್. ಕೇಸರಿ ಬಾತ್? ಇಲ್ಲ ಮೇಡಮ್. ಒಬ್ಬಟ್? ಇಲ್ಲ. ರಸ್ಮಲೈ ಮೇಡಮ್. ಕಡೆಯಾಗಿ ಒಂದು ಆ ಸಂಗತಿ ಹಾಕದ್ನಲ್ಲ ಮೇಡಮ್, ತುರ್ರ ಅಂತ. ನನಗೆ ಈ ಜನ್ಮದಲ್ಲಿ ಆ ಸಂಗತಿ ಬರಲ್ಲ ಮೇಡಮ್. ಆವಾಗ ಬೇವು ತಿಂದಂಗ ಆಯ್ತು ಮೇಡಮ್ ನನಗೆ. ಎಷ್ಟು ಆರಾಮ ಹಾಡ್ತಾವನಲ್ಲ ಇವನು ಅನ್ಬಿಟ್ಟು. ದರ್ಶನ್, ದೈತ್ಯ ಪ್ರತಿಭೆ ನೀನು. ಈಗ ನಿನಗೊಂದು ಯುಗಾದಿ ಗಿಫ್ಟ್ ಕೊಡ್ತೀನಿ ಕಣ. ಒಂದೇ ಒಂದು ಲೈನ್ ಸಲಹೆ, ತಪ್ಪು ತಿಳ್ಕೊಬೇಡ. ರೆಹಮಾನ್ ಸರ್ ನನಗೆ ಹೇಳಿದ ಒಂದು ಲೈನ್, ವೇದಿಕೆ ಕೆಳಗಡೆ ಒಳ್ಳೆಯವನಾಗಿರ್ಬೇಕು, ಜೀವನದಲ್ಲಿ ಒಳ್ಳೆಯವನಾಗಿರ್ಬೇಕು, ವೇದಿಕೆ ಹತ್ತಿದ್ದಂಗೆ ರಾಕ್ ಸ್ಟಾರ್ ತರ ಇರಬೇಕು ಅಂತ ಒಂದು ಲೈನ್ ಹೇಳಿದ್ರು. ಬಹಳ ಹಿಂದೆ ಒಂದು ಲೈನ್ ಹೇಳಿದ್ರು. ವೇದಿಕೆ ಕೆಳಗಡೆ ನಿನ್ನ ಇಡೀ ಜೀವನದಲ್ಲಿ ಯಾರ ಜೊತೆ ನೀನು ಮಾತಾಡ್ತೀಯ, ಯಾರ ಜೊತೆ ವ್ಯಾವಹಾರಿಕವಾಗಿ ಹೆಂಗಿರ್ತೀಯ, ಸಾಂಸಾರಿಕವಾಗಿ ಹೆಂಗಿರ್ತೀಯ, ಎಲ್ಲ ವಿಷಯಗಳಲ್ಲೂ ನೀನು ನಿನ್ನ ಒಳ್ಳೆತನವನ್ನ ಕಾಪಾಡ್ಕೋ. ವೇದಿಕೆ ಮೇಲಿದ್ದಾಗ ನೀನು ರಾಕ್ ಸ್ಟಾರ್ ತರ ಇರಬೇಕು ಅಂತ ಒಂದಿನ ಹೇಳಿದ್ರು. ಯಾಕೆ ಹೇಳಿದ್ರು ಅನ್ನೋದು ಬಹಳ ವರ್ಷಗಳಾದ್ಮೇಲೆ ನನಗೆ ಅರ್ಥ ಆಯ್ತು. ನೀನು ನಿನ್ನಲ್ಲಿರೋ ಪ್ರತಿಭೆಗೆ, ನಿನ್ನ ಕಲೆ ಬಹಳ ದೈತ್ಯವಾಗಿ ನಿಂತಿದೆ. ನೀನು ಅದ್ರ ಮುಂದೆ ಶರಣಾಗ್ಬಿಟ್ಟಿದ್ಯಾ, ಒಳ್ಳೇದು. ಆದ್ರೆ ಒಂದು ಆರಾ ಬೇಕು ನಿನ್ನಲ್ಲಿ. ಬಿಕಾಸ್ ಯುವರ್ ಟ್ಯಾಲೆಂಟ್ ಇಸ್ ಬಿಗರ್ ದೆನ್ ಯು, ಟೂ ಬಿಗರ್ ದೆನ್ ಯು, ಫಾರ್ ಅಸ್ ಟು ರಿಯಲೈಸ್ ದಟ್ ಇಟ್ ಈಸ್ ಯು. ಲವ್ ಯು, ನಾಟ್ ಓನ್ಲಿ ಲವ್ ಯು, ವಿ ರೆಸ್ಪೆಕ್ಟ್ ಯು, ವಿ ಲುಕ್ ಅಪ್ ಟು ಯು, ವಿ ಲರ್ನ್ ಫ್ರಮ್ ಯು. ಸಿಂಗಿಂಗ್ ಅಂತ ಬಂದಾಗ ನಾನು ಎಷ್ಟೋ ವಿಷಯ ಕಲಿಯೋದಿದೆ ನಿನ್ನಲ್ಲಿ, ನಿಜಕ್ಕೂ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಧೈರ್ಯ, ಕಾನ್ಫಿಡೆನ್ಸ್ ನಲ್ಲಿ ಬರ್ಬೇಕು. ಫಸ್ಟ್ ಇವನು ಈ ಕನ್ನಡಕ ತೆಗೆದ್ಬಿಡೋಣ ಸರ್. ಯಾರಾದ್ರೂ ಸನ್ ಗ್ಲಾಸಸ್ ಇದ್ರೆ ಕೊಡ್ರೋ, ಗಾಗಲ್ಸ್ ಇದ್ರೆ ಕೊಡ್ರೋ.
What's cooking, man? ಏಯ್ ಶರ್ಟ್ ಬಿಚ್ಚ. ಬದಲಾವಣೆ ಬರ್ತಾ ಇದೆ ಮೇಡಮ್. ಏಯ್ ಏಯ್ ಅಜ್ಜಿ ಸಾಕಾಗಿದೆ ವಚ್ಚ. ಓ ಮೈ ಗಾಡ್. ಚಿಂಟಿಗಳೇ. ಆಟಿಟ್ಯೂಡ್ ಅಲ್ಲಿ ಆಡೋ ಒಂದು ಅದು- ಪಲ್ಲವಿ. ಸರ್ ನಾನು ಒಂದು ರೋಜಾ ಬೊಕ್ಕೆ ತರ ಇದ್ದೀನಿ ಸರ್. ಆ. ಸಿಂಗಲ್ ರೋಜಾನ ನಾನೇ ಕರೆಸ್ತೀನಿ Okay. ಸರ್. ಬಾ ಆಶಾ ಬಾ. ಅವನು ಸರ್ ಅವ್ನು ಚೆನ್ನಾಗಿ ಹಾಡ್ತಾನೆ ಸರ್. ಈಗ ಅವ್ನ ಬಾಡಿ ಲ್ಯಾಂಗ್ವೇಜ್ ಅವ್ನಿಗೆ ಅದು ಅರ್ಥ ಆಗ್ತಾ ಇಲ್ಲ. ಹಾ. ಅವ್ನಿಗೆ ಗ್ಲಾಸ್ ಹಾಕಿ ತಲೆ ಕೂದಲು ಕೆದ್ರದು ಜಾಕೆಟ್ ಎಲ್ಲ ಹಾಕಿದ್ರು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅವ್ನು ಏನ್ ಮಾಡ್ತಾನೆ ನೋಡಿ, ಬಾಡಿ ನೋಡಿ, ನೀವೇನೇ ಜಾಕೆಟ್ ಹಾಕ್ಸಿ ಹಾ. ಹಿಂಗಿದಾನೆ. ಸರಿ ನೀವು ಅಲ್ಲಿ ಹೋಗಿ, ದಯವಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ಅವ್ನು ಚೇಂಜ್ ಮಾಡಿ ಯಾಕೆ ಇಲ್ಲಿ- please. ನಮ್ಗೇನ್ ಗೊತ್ತಿದೆಯೋ ಗೊತ್ತಿಲ್ವೋ ಅದೆಲ್ಲ ಓಕೆ. ಏನ್ ಇವಾಗ? ಚೆನ್ನಾಗಿ ಹಿಂಗೆ ನೋಡಿ ಎಲ್ಲರ ಮುಂದೆ ಹಿಂಗಿದೆ. ಈ ಸಮಾಜ ಹೆಂಗಿದೆ ಅಂದ್ರೆ ಹಿಂಗಿದ್ರೇನೆ ಎದುರುಗಡೆ ಬರೋನು ಬಾ ಹೆಂಗಿದ್ಯಾ ಅವ್ನು ಹಿಂಗೆ ಅನ್ನಕ್ಕೆ ಮುಂಚೆನೆ ಹೆಂಗಿರ್ಬೇಕು ಗೊತ್ತಾ? ನಿಂತ್ಕೊಳ್ಳು. ಅವನು ಬರೀ ರಾತ್ರಿ 11 ಗಂಟೆ ಮೇಲೆ ನಾ ಅಲ್ಲಿಂದ ನೋಡ್ದಾಗ ಗೊತ್ತಾಗಿಲ್ಲ ಸರ್. ಆಗೋ. ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅನ್ಕೊಂಡು ಇವನಿಗೆ ಬಾಡಿನೇ ಇಲ್ಲ ಸರ್. ಹಾ ನೋಡಿ ಇವಾಗ ಬಂತು. ಹಾ, ಹಂಗೆ ಹಂಗೆ ಹಾ ಫ್ರೀ. ಹಾ ಹೇಳೋ ಕ್ಯಾಡ್ಬರೀಸ್. ಕ್ಯಾಡ್ಬರಿ. ಆನೆ ನಡೆದಿದ್ದೇ ದಾರಿ. ನಾನೇ ನಾನೇ ಅಲ್ಲ, ಆನೆ. ಥ್ಯಾಂಕ್ ಯು ಮೇಷ್ಟ್ರೆ. ಬನ್ನಿ ಮೇಷ್ಟ್ರೆ. ಬಂದೆ. ಆನೆ ನಡೆದಿದ್ದೇ ದಾರಿ. ತಾಕತ್ತಿದ್ರೆ ತಾಕತ್ತಿದ್ರೆ ಕಟ್ಟಾಕೋ. ಕಟ್ಟಾಕ. ಹಾ. ಏ ಯಾರೇ ನೀನು ರೋಜಾ, ಅವ ಬೇಗ ಹಾಡ. ನಾವು ಒಂದ್ ಕೆಲಸ ಮಾಡೋಣ ಸರ್, ಇವ್ನ ಕುಕ್ಕರ್ ಅಲ್ಲಿ ಹಾಕೋಣ ಸರ್, 3 ವಿಸಿಲ್ ತೆಗೋಣ ಸರ್. ಡೆಫಿನೆಟ್ ಆಗಿ ಇವ್ನ ಪಾಪ ಆಗ್ತಾನೆ ಸರ್. ನಾನೇನು ಮಾಡಕ್ಕಲ್ಲ, ಇನ್ ಇದ್ರ ಮೇಲೆ ಏನು ಮಾಡಕ್ಕಲ್ಲ ಮೇಡಮ್. ಆಗಲ್ಲ ಅವನು ಸುತ್ತು ಸರ್. ಅಂದ್ರೆ ಹಾ. ದೇವಸ್ಥಾನ ಪ್ರದಕ್ಷಿಣೆ ಆಗ್ತಂಗ್ ಮಾಡ್ತಾ ಅವನು. ಹೋಗ ಕೂತ್ಕೊಳ್ಳ, ನಿನಗೆ ಜಾಕೆಟ್ ಪೀಕೆಟ್ ಎಲ್ಲ ವೇಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.